ಶ್ರೀ ಗುರುಭ್ಯೋ ನಮಃ. ಇದು ಧನುಸ್ಸು ರಾಶಿಯ ಮಾಸ ಭವಿಷ್ಯ ಏಪ್ರಿಲ್ ತಿಂಗಳು. ನಾವಿಲ್ಲಿ 12 ಸ್ಥಾನಗಳ ವಿಶ್ಲೇಷಣೆಯನ್ನು ಮಾಡ್ತೇವೆ. ಅದರಿಂದ ನಿಮಗೆ ಎಕ್ಸಾಕ್ಟಾಗಿ ಯಾವ್ಯಾವ ಸ್ಥಾನ ಚೆನ್ನಾಗಿದೆ ಮತ್ತು ಯಾವ ಗ್ರಹಗಳು ನಿಮಗೆ ಅನುಕೂಲವಾಗಿದೆ, ಸೊ ಯಾವ ವಿಷಯದಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಪ್ರಿಕಾಷನ್ನ ತೆಗೆದುಕೊಳ್ಬೇಕು ಅಂತ ಅನ್ನೋದು ತುಂಬ ಡಿಟೇಲ್ ಆಗಿ ಗೊತ್ತಾಗುತ್ತೆ ಅನ್ನೋ ದೃಷ್ಟಿಕೋನದಿಂದ ನಾನು ಈ ಪ್ಯಾಟರ್ನಲ್ಲಿ ನಾನು ಇದನ್ನು ಅನಲೈಸ್ ಮಾಡ್ತಾ ಇದ್ದೇನೆ. ಇದು ಖಂಡಿತವಾಗಿ ನಿಮಗೆ ಅನುಕೂಲವಾಗುತ್ತೆ. ಒಂದು ವೇಳೆ ನೀವು ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದರೂ ಕೂಡ ಇದು ನಿಮಗೆ ತುಂಬ ಒಳ್ಳೆಯದಿರುತ್ತೆ. ನೋಡಿ, ಮೊದಲನೇ ಸ್ಥಾನ ಇಲ್ಲಿ ಕಾಣಿಸ್ತಾ ಇದೆ, ಧನುಸ್ಸು ರಾಶಿ ಅಂತ ಹೇಳಿ ಬರೆದಿದ್ದೀನಲ್ಲ, ಇದು ಮೊದಲನೇ ಸ್ಥಾನ ಇರುತ್ತೆ. ಇದರ ಅಧಿಪತಿ ಗುರು ಇದ್ದಾನೆ. ವಿಶೇಷವಾಗಿ ಪ್ಲಸ್ ಪಾಯಿಂಟ್ ಅಂತಂದರೆ ಗುರು ಸಪ್ತಮ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಇದು ಧನುಸ್ಸು ರಾಶಿಯವರಿಗೆ ತುಂಬ ಅನುಕೂಲಕರವಾಗಿರುವಂಥ ವಿಷಯ. ಈ ಸ್ಥಾನವನ್ನು ನಾವು ತನುಸ್ಥಾನ ಅಂತ ಹೇಳ್ತೇವೆ. ಶಾರೀರಿಕ ಮತ್ತು ಮಾನಸಿಕ ವಿಷಯವನ್ನು ಇಲ್ಲಿಂದ ನಾವು ಅಭ್ಯಾಸ ಮಾಡ್ಕೊಳ್ಬೋದು. ಈ ಸ್ಥಾನದ ಅಧಿಪತಿ ಗುರು ಚೆನ್ನಾಗಿರೋದ್ರಿಂದ ನೋಡಿ, ಆರೋಗ್ಯದ ವಿಷಯದಲ್ಲಿ ತುಂಬ ಡೆವಲಪ್ಮೆಂಟ್ ಆಗುತ್ತೆ, ಮನಸ್ಸು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ತಿಳ್ಕೊಳ್ಬೋದು. ಇನ್ನು ಎರಡನೇ ಸ್ಥಾನ ಅಂತಂದರೆ ಧನಸ್ಥಾನ ಅಂತ ಹೇಳ್ತೀವಿ. ಇಲ್ಲಿ ಮಕರ ರಾಶಿ ತೋರಿಸ್ತಾ ಇದೆ. ಮಕರ ರಾಶಿ ಅಧಿಪತಿ ಶನಿ ಇದ್ದಾನೆ. ಶನಿ ಈ ಒಂದು ಮಾಸದಲ್ಲಿ ನಿಮಗೆ ಚೆನ್ನಾಗಿರೋದಿಲ್ಲ. ಚತುರ್ಥ ಸ್ಥಾನದಲ್ಲಿರುವಂಥ ಶನಿ ವಿಶೇಷವಾಗಿ ಲಾಭವನ್ನು ಕೊಡೋದಿಲ್ಲ. ಸೊ ಆರ್ಥಿಕವಾಗಿ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಇರಲಿಕ್ಕೆ ಸಾಧ್ಯತೆ ಇದೆ. ಇನ್ನು ತೃತೀಯ ಭಾವವನ್ನು ವಿಚಾರ ಮಾಡಿದಾಗ ನೋಡಿ, ತೃತೀಯ ಭಾವದಲ್ಲಿ ಕುಂಭರಾಶಿ ತೋರಿಸ್ತಾ ಇದೆ. ಅದರ ಅಧಿಪತಿ ಕೂಡ ಶನಿಯಾಗಿದ್ದಾನೆ. ಶನಿ ಚೆನ್ನಾಗಿಲ್ಲ ಅಂತಕ್ಕೆ ನಾನು ಆಗಲೇ ಹೇಳಿದೆ. ಇದು ಪರಾಕ್ರಮ ಸ್ಥಾನ ಮತ್ತು ಬಂಧುಗಳ ಸ್ಥಾನ ಅಂತ ನಾವು ತಿಳ್ಕೊಳ್ತೇವೆ. ಇಲ್ಲಿ ಬುಧ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದ್ದಾನೆ. ವಿಶೇಷವಾಗಿ ರಾಹು ತೃತೀಯದಲ್ಲಿದ್ದಾಗ ಒಳ್ಳೆಯ ಫಲವನ್ನು ಕೊಡ್ತಾನೆ ಅಂತ ಹೇಳ್ತೀವಿ ನಾವು. ರಾಹು ತೃತೀಯದಲ್ಲಿದ್ದಾಗ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಹೊಸ ಹೊಸ ವಿಷಯದ ಬಗ್ಗೆ ನಿಮ್ಮ ಆಲೋಚನೆಗಳು ತೆರೆದುಕೊಳ್ಳುತ್ತೆ. ಅದನ್ನು ಮಾಡಲಿಕ್ಕೆ ನಿಮಗೆ ತುಂಬ ಧೈರ್ಯವನ್ನು ರಾಹು ಕೊಡ್ತಾನೆ. ಒಳ್ಳೆಯದಿದೆ, ಹೊಸ ಕೆಲಸಗಳನ್ನು ಮುಂದುವರಿಸಿ. ಇನ್ನು ಚತುರ್ಥ ಸ್ಥಾನ ಅಂತಂದರೆ ಸುಖ ಸ್ಥಾನ ಅಂತ ನಾವು ಹೇಳ್ತೇವೆ. ಇಲ್ಲಿ ಮೀನರಾಶಿ ತೋರಿಸ್ತಾ ಇದೆ. ಮೀನರಾಶಿಯ ಅಧಿಪತಿ ಕೂಡ ಗುರು ಇದ್ದಾನೆ. ಗುರು ಒಳ್ಳೆಯ ಜಾಗದಲ್ಲಿ ಇದ್ದಾನೆ. ಆದರೆ ಇಲ್ಲಿ ಶನಿ ಕುಜ ಯುತಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲತೆಯನ್ನು ಖಂಡಿತವಾಗಿಯೂ ಕೊಡೋದಿಲ್ಲ. ಇದರಿಂದ ಸ್ವಲ್ಪ ನಿಮ್ಮ ಮನಸ್ಸಿಗೆ ಟೆನ್ಷನ್ ಆಗಲಿಕ್ಕೆ ಸಾಧ್ಯತೆ ಇದೆ. ಆದರೆ ಸುಖಸ್ಥಾನಾಧಿಪತಿ ಗುರು ಒಳ್ಳೆಯ ಇರೋದರಿಂದ ಇದನ್ನು ನಾವು ವಾಸ್ತುಸ್ಥಾನ ಅಂತ ಕೂಡ ಹೇಳ್ಬೋದು. ಆಮೇಲೆ ವಾಹನ ಯೋಗ ಕೂಡ ಇದರಿಂದ ಚಿಂತನೆಯನ್ನು ಮಾಡೋದರಿಂದ ಈ ಎಲ್ಲ ಯೋಗಗಳು ನಿಮಗೆ ಈ ಮಾಸದಲ್ಲಿ ಮುಂದುವರಿಯುತ್ತೆ. ಅದರಂತೆ ನೋಡಿ, ಚತುರ್ಥದಲ್ಲಿದ್ದಂಥ ರವಿ ಮುಂದೆ ಪಂಚಮಕ್ಕೆ ಪ್ರವೇಶವನ್ನು ಮಾಡ್ತಾನೆ ಇದೇ ಮಾಸದಲ್ಲಿ. ಇದು ಪಂಚಮ ಸ್ಥಾನ ಅಂತ ನಾವು ಹೇಳ್ತೇವೆ. ಪಂಚಮ ಸ್ಥಾನದ ಅಧಿಪತಿ ಯಾರು? ಮೇಷರಾಶಿ ತೋರಿಸ್ತಾ ಇದೆಯಲ್ಲ, ಮೇಷರಾಶಿ ಅಧಿಪತಿ ಕುಜನಾಗಿದ್ದಾನೆ. ಕುಜ ಕೂಡ ವಿಶೇಷವಾಗಿ ನಿಮಗೆ ಅನುಕೂಲತೆಯನ್ನು ಖಂಡಿತವಾಗಿ ಅಶುಭ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಪಂಚಮ ಸ್ಥಾನ ಅಂತಂದರೆ ವಿದ್ಯಾಸ್ಥಾನ ಅಂತ ಇರ್ಬೋದು, ಅಥವಾ ಮಕ್ಕಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಆರೋಗ್ಯದ ಬಗ್ಗೆ ವಿಶೇಷವಾಗಿ ನಿಮಗೆ ಚಿಂತೆ ಆಗುವಂಥ ಸಾಧ್ಯತೆ. ವಿದ್ಯಾಭ್ಯಾಸದಲ್ಲೂ ಕೂಡ ಒಂದಷ್ಟು ನಿಮಗೆ ಆಲಸ್ಯತನ ಉಂಟಾಗ್ಬೋದು. ಹಾಗೆ ಮಾಡ್ಕೊಳ್ಬೇಡಿ. ಅದರ ವಿಷಯದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ದಾದರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಪಂಚಮದಲ್ಲಿರುವಂಥ ಶುಕ್ರ ಸ್ವಲ್ಪ ನಿಮಗೆ ಅನುಕೂಲತೆಯನ್ನು ಖಂಡಿತವಾಗಿಯೂ ಕೊಡ್ತಾನೆ. ಇನ್ನು ಷಷ್ಠ ಭಾವ ಅಂತಂದರೆ ಇದಕ್ಕೆ ರಿಪುಸ್ಥಾನ ಅಥವಾ ಶತ್ರುಸ್ಥಾನ ಅಂತ ಹೇಳ್ತೇವೆ ನಾವು. ಇಲ್ಲಿ ಇದರ ಅಧಿಪತಿ ಶುಕ್ರನಾಗಿದ್ದು ಶುಕ್ರ ಇಲ್ಲೇ ಬರ್ತಾ ಇದ್ದಾನೆ. ವಿಶೇಷವಾಗಿ ಇದು ಆರೋಗ್ಯವನ್ನು ಕೂಡ ಈ ಸ್ಥಾನದಿಂದ ನೋಡೋದರಿಂದ, ಸೊ ಇಲ್ಲಿ ಸ್ವರಾಶಿಯ ಶುಕ್ರ ಇರೋದರಿಂದ ಆರೋಗ್ಯದಲ್ಲಿ ನಾನು ಆಗಲೇ ಹೇಳಿದೆ, ಗುರುವಿನಿಂದ ಕೂಡ ಶುಕ್ರನಿಂದಲೂ ಕೂಡ ನಿಮ್ಮ ಆರೋಗ್ಯದಲ್ಲಿ ಗಮನಾರ್ಹ ಬದಲಾವಣೆಯನ್ನು ಈ ಒಂದು ಮಾಸದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಸಪ್ತಮ ಭಾವದ ವಿಚಾರವನ್ನು ಮಾಡಿದಾಗ ನೋಡಿ, ಸಪ್ತಮಾಧಿಪತಿ ಬುಧ ಇದ್ದಾನೆ. ಯಾಕೆಂದರೆ ಮಿಥುನ ರಾಶಿ ತೋರಿಸ್ತಾ ಇದೆ, ಬುಧ ಇದ್ದಾನೆ. ಬುಧ ತೃತೀಯದಲ್ಲಿ ಮುಂದುವರಿತಾ ಇದ್ದಾನೆ. ಆಮೇಲೆ ಸಪ್ತಮದಲ್ಲೇ ಗುರು ಇರೋದರಿಂದ ದಾಂಪತ್ಯ ಸ್ಥಾನ ಅಂತ ಹೇಳ್ಬೋದು. ವಿವಾಹ ಯೋಗವನ್ನು ಕೂಡ ಇಲ್ಲಿಂದ ನೀವು ನೋಡ್ಕೊಳ್ಬೋದು. ಸೊ ಮದುವೆ ಯೋಗ ಖಂಡಿತವಾಗಿಯೂ ಈಗ ಪ್ರಯತ್ನ ಮಾಡಿದ್ರೆ ಸುಮಾರು ನಿಮಗೆ ಜೂನ್ ತಿಂಗಳವರೆಗೆ ಮದುವೆ ಯೋಗ ನಿಮಗೆ ಖಂಡಿತವಾಗಿಯೂ ಆಗುತ್ತೆ. ದಾಂಪತ್ಯ ಜೀವನದಲ್ಲಿದ್ದಂಥ ಭಿನ್ನಾಭಿಪ್ರಾಯಗಳು ಬಗೆಹರಿದು ದಾಂಪತ್ಯ ಜೀವನ ಕೂಡ ನಿಮಗೆ ಸುಖಮಯವಾಗಿರುತ್ತೆ. ಇನ್ನು ಅಷ್ಟಮಾಧಿಪತಿ ಚಂದ್ರನಾಗಿದ್ದಾನೆ. ಕರ್ಕ ರಾಶಿ ಅಧಿಪತಿ ಚಂದ್ರ. ಸೊ ಚಂದ್ರ ಬೇರೆ ಬೇರೆ ರಾಶಿಗಳಿಗೆ ಪ್ರವೇಶವನ್ನು ಮಾಡುವುದರಿಂದ ಈ ವಿಷಯದಲ್ಲಿ, ಯಾಕೆಂದರೆ ಇದಕ್ಕೆ ಆಯುಷ್ಯ ಸ್ಥಾನ ಅಂತ ಹೇಳ್ತೀವಿ ನಾವು, ಇಲ್ಲಿ ಯಾವುದೇ ರೀತಿಯ ವಿಶೇಷವಾದಂಥ ಪಾಪಗ್ರಹಗಳು ಇಲ್ಲದೇ ಇರೋದರಿಂದ ಇಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ. ಇನ್ನು ನವಮ ಭಾವ ಅಂತಂದರೆ ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಅಲ್ಲಿ ಸಿಂಹರಾಶಿ ತೋರಿಸ್ತಾ ಇದೆ. ಸಿಂಹರಾಶಿಯ ಅಧಿಪತಿ ರವಿ ಇದ್ದಾನೆ. ರವಿ ನೋಡಿ, ಆತ ಕೂಡ ಒಂದು ಚತುರ್ಥದಲ್ಲಿ ಮತ್ತು ಪಂಚಮದಲ್ಲಿ ಪ್ರವೇಶವನ್ನು ಮಾಡ್ತಾನೆ. ಪಂಚಮದಲ್ಲಿ ಬಂದಾಗ ಅಂತಂದರೆ ಉತ್ತರಾರ್ಧದಲ್ಲಿ ಸುಮಾರು ಏಪ್ರಿಲ್ ತಿಂಗಳ 15ರ ನಂತರ ಒಂದು ಒಳ್ಳೆಯ, ಯಾಕೆಂದರೆ ರವಿಯಿಂದ ಒಂದು ಆರೋಗ್ಯ
ಮತ್ತು ಅಧಿಕಾರದ ಚಿಂತನೆಯನ್ನು ನೀವು ಮಾಡಬಹುದು. ಮತ್ತು ಭಾಗ್ಯಾಧಿಪತಿಯಾಗಿರೋದರಿಂದಲೂ ಕೂಡ ಸೊ ಏಪ್ರಿಲ್ 15ರ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಂದಷ್ಟು ಅನುಕೂಲತೆ ಖಂಡಿತವಾಗಿಯೂ ಸಿಗುತ್ತೆ. ಪಂಚಮ ಭಾಗ್ಯಸ್ಥಾನದಲ್ಲಿ ಕೇತು ಇರೋದರಿಂದ ಸ್ವಲ್ಪ ಕೇತು ಡಿಸ್ಟರ್ಬೆನ್ಸ್ ಮಾಡಿಬಿಟ್ಟು ಏನು ನಿಮಗೆ ಸಿಗುವಂಥ ಒಂದು ಯೋಗವನ್ನು ಸ್ವಲ್ಪ ಮುಂದೂಡುವಂಥ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ. ಇನ್ನು ದಶಮ ಭಾವದ ಚಿಂತನೆಯನ್ನು ಮಾಡಿದಾಗ ನೋಡಿ, ದಶಮ ಭಾವ ಅಂತಂದರೆ ಕರ್ಮಸ್ಥಾನ ಅಂತಂದರೆ ಉದ್ಯೋಗ ಸ್ಥಾನ ಅಂತ ನಾವು ಹೇಳ್ತೀವಿ. ಅಧಿಪತಿಯಾದಂಥ ಬುಧ ತೃತೀಯದಲ್ಲಿ ಮುಂದುವರಿತಾ ಇದ್ದಾನೆ. ಚೆನ್ನಾಗಿದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಉದ್ಯೋಗ ಮತ್ತು ವ್ಯವಸಾಯ ವ್ಯಾಪಾರ ಇರಬಹುದು, ಅದೆಲ್ಲದರಲ್ಲಿ ನಿಮಗೆ ಖಂಡಿತವಾಗಿಯೂ ಯಶಸ್ಸು ಈ ಒಂದು ಮಾಸದಲ್ಲಿ ಇದೆ. ಏಕಾದಶ ಭಾವ ಅಂತಂದರೆ ಲಾಭಸ್ಥಾನ ಅಂತ ನಾವು ಹೇಳ್ತೇವೆ. ಲಾಭಸ್ಥಾನದ ಅಧಿಪತಿ ನಿಮಗೆ ಯಾವಾಗಲೂ ಶುಕ್ರನಾಗಿರ್ತಾನೆ. ಶುಕ್ರ ಈ ಏಪ್ರಿಲ್ ಮಾಸದಲ್ಲಿ ಷಷ್ಠದಲ್ಲಿ ಬಂದರೂ ಕೂಡ ನಿಮಗೆ ವೃಷಭ ರಾಶಿಯಲ್ಲಿ ಸ್ವರಾಶಿಯಲ್ಲಿ ಇರೋದರಿಂದ ಸ್ವಲ್ಪ ವ್ಯಾಪಾರ ಉದ್ಯೋಗದಲ್ಲಿ ಖಂಡಿತವಾಗಿಯೂ ಅನುಕೂಲತೆಯನ್ನು ಕೊಡ್ತಾನೆ. ಹೊಸ ಹೊಸ ವ್ಯಾಪಾರ ಮಾಡಲಿಕ್ಕೆ ನೀವು ಮನಸ್ಸನ್ನು ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ಕೊನೆಯದಾಗಿ ವ್ಯಯಭಾವ ಅಂತ ನಾವು ಹೇಳ್ತೀವಿ. ಇದರ ಅಧಿಪತಿ ಕುಜನಾಗಿರ್ತಾನೆ. ನಿಮಗೆ ಯಾವಾಗಲೂ ಬಹಳ ಕೇರ್ಫುಲ್ ಆಗಿರುವಂಥ ಸ್ಥಾನ ಇದು ಧನುಸು ರಾಶಿಯವರಿಗೆ. ನೋಡಿ, ಕುಜ ಚತುರ್ಥದ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಚತುರ್ಥ ಭಾವದಲ್ಲಿ ಒಳ್ಳೆಯ ಫಲವನ್ನು ನಿಮಗೆ ಕೊಡೋದಿಲ್ಲ. ಇದು ಅನಾವಶ್ಯಕವಾದಂಥ ಖರ್ಚಿಗೆ ಕಾರಣವಾಗುತ್ತೆ. ಹಾಗಾಗಿ ಸ್ವಲ್ಪ ಕೂಡ ನೀವು ಕೇರ್ಲೆಸ್ ಆದರೆ ನಿಮಗೆ ಅನಾವಶ್ಯಕವಾಗಿ ಧನದ ಒಂದು ನಷ್ಟವಾಗುವಂಥ ಸಾಧ್ಯತೆ ಮುಂದುವರಿಯುತ್ತೆ. ಒಟ್ಟಾರೆಯಾಗಿ ನಿಮಗೆ ಈ ಒಂದು ಮಾಸ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ. ನಮಸ್ಕಾರ.